ಅಲ್ವೇ ನೀನು ಸರೋಜಿ ಹಿಂಗೆ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಯಾರೋ ಒಬ್ರು ಮಾತಾಡಬೇಕು, ಸಮಾಧಾನ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಅಂತ ಕಿತ್ತಾಡ್ಕೊಂಡು ಕುತ್ಕೊಂಡ್ರೆ ಫ್ರೆಂಡ್ಶಿಪ್ ಇರ್ತದ ಹೇಳು? ಇನ್ನು ಯೋಸ್ ದಿನ ಬದುಕಿರ್ತೀವೋ ಸಾಯ್ತೀವೋ, ಎಲ್ಲರ ಜೊತೆ ಖುಷಿಯಾಗಿರ್ಬೇಕು, ಖುಷಿಯಾಗಿ ಸಾಯ್ಬೇಕು. ಅದು ಬಿಟ್ಬಿಟ್ಟು ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ನೀನು ಜಗಳ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಬಾ ಅವಳ ಮಂತಕ್ಕೆ ನೀವು ಹೋಗೋಣ, ನೀನು ಮಾತಾಡು. ಅವಳನ್ನು ಮಾತಾಡ್ತಾಳೆ, ಅತ್ತಾಗ ಹೆಂಗೋ ಸುಮ್ಕೆನೇ ಕಾಂಪ್ರು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ದೇವ್ರಣೆಗೂ ಕಷ್ಟ ಆಯ್ತದೆ. ಏನೋ ಒಂದು ಆಯ್ತದೆ, ಒಂದು ಬರ್ತದೆ, ಒಂದು ಹೋಯ್ತದೆ, ಜಗಳ ಅನ್ನೋದು ಆಯ್ತದೆ ಫ್ರೆಂಡ್ಸ್ಗಳ ಮಧ್ಯೆ. ಹಂಗಂತ ದೂರ ಮಾಡ್ಕೊಂಬಿಟ್ಟು ಮಾತಾಡಿದಂಗೆ ಇರೋಕ್ಕಾಯ್ತದ? ನನ್ನ ಮಾತು ಕೇಳು, ಬಾ ಹೋಗನಿ ಸರೋಜಿ ಮಂತಕ್ಕೆ ಹೋಗಿ ನಾನೇ ಮಾತಾಡಿಸ್ತೀನಿ. ಇಬ್ಬರೂ ಕುಂತ್ಕೊಂಡು ಮಾತಾಡ್ಕೊಂಡು ಸಂಧಾನ ಮಾಡ್ಕೊಂಡು ಬರೋಣ. ಅಲ್ಲ ಎಷ್ಟು ಚೆನ್ನಾಗಿತ್ತು, ಇವಾಗ ನೋಡಿದ್ರೆ ನೀವು ನೋಡಿ ಮುನಿಸ್ಕೊಬಿಟ್ಟು ಹಂಗೆ ಹೋಗ್ಬಿಡ್ತು ನೋಡು. ಬಾ ಹೋಗಣ ಬಾ. ನಾನು ಯಾಕೆ ಬರಲಿ? ಬೇಕಾರೆ ಅವಳೇ ಬಂದ್ಬಿಟ್ಟು ಮಾತಾಡ್ಲಿ ಬಿಡು. ಮೊದಲು ಬಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರೋಳನ್ನ ಮೊದಲು ಕೆಣಕ್ಬಿಟ್ಟು ಜಗಳ ತೆಗ್ದೋಳು ಅವಳೇ ನಿನ್ನೆಯ ಮನೆಯಾಳಿ. ಸುಮ್ಕೇನಿಯ ಜಗಳ ತೆಕ್ಕೊಂಡು ಜಗಳ ಮಾಡ್ಕೊಂಡು ನನ್ನ ವಿರುದ್ಧನೇ ನೀಯ ಬಂದ್ಬಿಟ್ಲು. ನಾನು ನಂತದ್ದು ಮಾತಾಡಿದೆ ಮೊಬೈಲ್ ವಿಚಾರವಾ? ಮೊಬೈಲು ದೇವ್ರನೇ ಅವಳದಲ್ವಂತಿ, ಅದು ಗೊತ್ತಿರೋ ವಿಚಾರನೇ ನೀಯ. ಆ ವಿಚಾರ ಮಾತಾಡಿದ್ದಕ್ಕೆ ಅವಳು ಇಷ್ಟೆಲ್ಲ ಜಗಳ ಮಾಡೋಳೆ ಅಂತ ಹೇಳಿದ್ರೆ ನಾನು ಯಾಕೆ ಮಾತಾಡಲಿ? ನಾನು ಮಾತಾಡೋಕ್ಕಿಲ್ಲ, ದೇವ್ರನೇ ಮಾತಾಡೋಕ್ಕಿಲ್ಲ. ನಾನು ಹೆಂಗನ ಆಳ್ಬಿದ್ದೋಗ್ಲಿ, ನಾನು ಮಾತಾಡೋಕ್ಕಿಲ್ಲ ನೋಡಿ. ಹಿಂಗಂದ್ರೆ ಹೆಂಗೆ ಹೇಳ್ಪಾರಿ? ಇಬ್ರು ಸೋಲಕ್ಕಿಲ್ಲ ಅಂತಂದರೆ ದೇವ್ರಣೆ ಫ್ರೆಂಡ್ಶಿಪ್ಗಳೆಲ್ಲ ಮುರಿದೋಯ್ತವೆ. ಈಗ ನಾನು ಜಯಕ್ಕ ನೀನು ಎಲ್ಲ ಎಷ್ಟು ಸಂದಕ್ಕಿದ್ದೀವಿ ನೋಡು. ಹಂಗೇನಿ ಅಪ್ಪ ಸಾರಾಜಿನೂ ಕರ್ಕೊಂಡು ಹೆಂಗೋ ಹೇಳೋಣ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರೋನಿ, ಫ್ರೀ ಬಸ್ ಐತೆ. ಏನೇನೋ ಹೇಳಿದ್ರೆ ನೀವು ಕೇಳಂಗಿಲ್ಲ. ಇಬ್ಬರು ಜಗಳ ಮಾಡ್ಕೊಂಡು ಇಬ್ಬರು ಕಿತ್ತಾಡ್ಕೊಂಡು ಕುಂತಿರ್ತೀರ. ಅಯ್ಯ ನಿಮ್ಗೆ ಅದು ಏನು ಹೇಳಬೇಕು ಕಣಮ್ಮನ ಕಾಣಿ. ಏನೋ ಆಗಿದ್ದಾಯ್ತು. ಈಗ ನಾನು ನೀನು ಒಂದ್ಕಿತ ಜಗಳ ಆಡಿದ್ವಿ, ತಿರುಗಿ ಸೋರೋಗ್ಲಿಲ್ವಾ? ನೀನೇ ಬೇರೆ ಅವಳೇ ಬೇರೆ ನೋಡೆ, ಸುಮ್ಕಿರು. ನೀನಂತೂ ಮುಜ್ಜಕ್ಕಂತೂ ಬರಕ್ಕೆ ಹೋಗ್ಬೇಡ, ಈಗಲೇ ಹೇಳಿದ್ದೀನಿ. ಐಸ್ ಕ್ರೀಮ್ ಬಂದೈತೆ ಕಣಮ್ಮ. ನೀನು ಬಂದ್ರೆ ಏನಂಗೆ ಟೆನ್ಷನ್ ಆಯ್ತದ ಕಣ್ಲೈ. ಲೈ ನಡಿ ಮಂಟಕ್ ನಡಿ. ನೆನ್ನೆ ಮನೆಯೆಲ್ಲ ಸರಿಯಾಗಿ ತಿಂದಿದ್ಯಾ, ಇವಾಗ ತಿರುಗಿ ಐಸ್ ಕ್ರೀಮು ಅಂತ ಬಡ್ಕೊತಿದ್ಯಾ. ಬ್ಯಾಡ ನಡಿ, ಶೀತ ನೆಗಡಿ ಎಲ್ಲ ಆಯ್ತದೆ, ಸಂದಕ್ಕಿರಕ್ಕಿಲ್ಲ. ನಡಿ ಸುಮ್ಕೇನಿಯ ನೋಡಿ ನೀನು. ಅದು ಇದು ಅದು ಅಂತ ಕುಂತ್ಕೋಬಾರ್ದು, ಹಂಗೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು ನಾವು. ನಡಿಯಮ್ಮ ನಡಿ, ಎಂಥದನ್ನು ಬೇಡ, ನೋಡಿ ಸುಮ್ಕೇನಿಯ. ನಡಿ, ಅಪ್ಪ ಬರ್ತದೆ, ಟೀ ಕಾಫಿ ಏನಾರ ಮಾಡ್ತೀನಿ, ನಿಂಗೆ ಹಾರ್ಲಿಕ್ಸ್ ಕಾಯಿಸ್ಕೊಡ್ತೀನಿ, ಕುಡಿವಂತೆ. ನಡಿ ಮಂತಕ್ ನಡಿ. ಏನ್ ಹೇಳಿದ್ರು ಕೊಡ್ಸಲ್ಲ ಈ ಕಂಜೂಸಮ್ಮ. ನಾನು ಕೇಳಿದ್ದೇನೋ ಕೊಡ್ಸಕ್ಕಿಲ್ಲ. ಈಗ ಕೊಡಿಸಿದ್ರೆ ಸರಿ, ಈಗ ನಾನು ಕೊಡಿಸಿದ್ರೆ ನೀನಿಯ ಹೋಗೋದು, ಇಲ್ಲ ಅಂದ್ರೆ ನಾನು ಹೋಗಕ್ಕಿಲ್ಲ. ನಾನು ಇಲ್ಲೇ ಬಿದ್ದು ಉಳ್ಳಾಡ್ಬಿಡ್ತೀನಿ ಅಳ್ತೆ ನೀನಿಯ. ನನಗಂತೂ ಐಸ್ ಕ್ರೀಮ್ ಬೇಕು ಅಷ್ಟೇ, ಐಸ್ ಕ್ರೀಮೇ ಬೇಕು, ನಂಗೆ ಐಸ್ ಕ್ರೀಮೇ ಬೇಕು. ನೋಡೆ, ಒಂದ್ಕಿತ ಕೇಳ್ಬೇಕು, ನಾನೇ ಸುಮ್ಕಿರಕ್ಕಿಲ್ಲ, ಬಾರಿಸ್ಬಿಡ್ತೀನಿ ನಾಲಕ್ಕ. ಲೇ ಬುಡೆ ಪಾಪ ಹೋದ್ರೋಗ್ಲಿ. ಅಯ್ಯ ಮಗ, ಓ ಯಾಕಮ್ಮಿ ಪಾಪ ಹಂಗದ್ರಕಂತೀಯ ಮಗನ? ಅಯ್ಯಯ್ಯ ಮಕ್ಕಳು ಕೇಳ್ದ ಇನ್ ಯಾರು ಕೇಳ್ತಾರೆ? ಅಯ್ಯೋ ಸುಮ್ಕಿರಣ, ನಿಂಗೇನು ಗೊತ್ತಾಗಕ್ಕಿಲ್ಲ. 3 ಹೊತ್ತು ತಿನ್ನದ್. ಅದು ಒಯ್ತಾಳೆ ಇತ್ತು ಬತ್ತಾಳೆ ತಿನ್ನದ್ ಬೇಕು, ಅದು ಒಯ್ತಾಳೆ ಇತ್ತು ಬತ್ತಾಳೆ ನಂಗೆ ತಿನ್ನದ್ ಬೇಕು. ನನಗಂತೂ ದೇವ್ರಣೆ ಕಣ, ಸಾಕ ಹೋಗ್ಬಿಟ್ಟೈತೆ ನನಗಂತೂ. ಏನ್ ಮಾಡನಿ ಏನ್ ಬಿಡನಿ ಏಳ್ನಿನೇನಿಯ. ಅಯ್ಯಯ್ಯಪ್ಪ, ಏನನ ಬರ್ಲಿ, ಅಲ್ಲಿ ಏನನ ಮಾರ್ಕೊಂಡು ಬರ್ಲಿ, ಬೇಕು. ಊಟ ಮಾತ್ರ ಮಾಡಂಗಿಲ್ಲ ಮನೆಗೆ, ಈಚೆ ಕಡೆ ಕುರುಕ್ಲು ತಿಂಡಿ ಮಾತ್ರ ತಿಂತಾಳೆ. ಅಯ್ಯೋ ಸುಮ್ಕಿರಣ ಅತ್ತ. ಏಯ್ ನಡಿ ಮಂತಕೋಗ ನಡಿ. ನೀನ್ ಕೊಡಿಸಿದ್ರೆ ನಾನು ತಿನ್ನೋದು, ನೀನ್ ಕೊಡಿಸ್ಬೇಕು ಇವಾಗ. ಎಲ್ರು ಕೊಡಿಸ್ತಾರೆ ನೋಡಲಿ, ಪಿಂಟು ಅಮ್ಮ ಎಲ್ಲಾನು ಐಸ್ ಕ್ರೀಮ್ ಕೊಡಿಸವ್ರೆ. ನೋಡ ಐಸ್ ಕ್ರೀಮ್ ಅನ್ನು ಅಂಟೈತಾನೆ. ಅಯ್ಯೋ ಪುಟ್ಟಿ ಇಲ್ಲಿ ನೋಡಿಲಿ, ನೋಡವ ಅವಳಬಾರ್ದು, ನಿಂಗೆ ಐಸ್ ಕ್ರೀಮ್ ತಾನೆ. ನಾನ್ ದುಡ್ಡು ಕೊಡ್ತೀನಿ, ತಕೊಳ್ಳಿ ಒಂದು ಸುಮ್ಕಿರವ. ಓಡೋಕ್ ತಕ ಹೋಗು. ಅಣ್ಣ ದೇವರಣೆ ಕೊಡಿಸ್ಬೇಡ, ಸುಮ್ಕಿರಣ. ನೀನು ಒಂದ್ಕಿತ ಕೊಡಿಸಿ ರೂಢಿ ಮಾಡಿದ್ರೆ ಬಾಯ್ ಬಡ್ಕೊಂಡು ಸಾಯ್ತಾಳೆ. ಅಯ್ಯಪ್ಪ, ಸುಮ್ಕಿರು, ನೀನೇನು ಕೊಡ್ಸಕ್ ಹೋಗ್ಬೇಡ, ಹಂಗೆ ಬಿದ್ದಿರ್ಲಿ. ಬಡ್ಕೊಂಡು ಹಂಗೆ ಒಳ್ಳಿ 1 ಗಂಟೆ ಹೊಳ್ತಾಳೆ, ಆಮೇಲೆ ಮುಚ್ಕೊಂಡು ಸುಮ್ಮನೆ ಆಯ್ತಾಳೆ. ನನಗೂ ಸಾಕಾಗಿ ಬೇಕಾ ಹೋಗ್ಬಿಟ್ಟೈತಿ ಇವಳಿಂದ. ಯಪ್ಪ ಹಣ, 4 ಜನ ಮಕ್ಕಳನ್ನ ಸಾಕೋದು ಒಂದೇ, ಈಗ ಇವಳನ್ನ ಸಾಕೋದು ಒಂದೇ. ಎಲ್ಲನ ಕಾಕೊಂಡೋಗ್ಬಿಟ್ಟು ಮಾರಾಕ್ ಬಿಡ್ತೀನಿ ಈ ಬಿತ್ರಿನ. ಹಿಂಗೆ ಆಡ್ತಾ ಇರ್ಲಿ, ಐಸ್ ಕ್ರೀಮು ಅದು ಇದು ಅಂತ ಹೇಳ್ಬಿಟ್ಟು ಹಣ ಒಸಿ ಕ್ವಾಟ್ಲೆ ಕೊಡ್ತಾಳೆ ಅಂತ ಅನ್ಕಂಡ. ಏ ಸುಮ್ಕಿರಮ್ಮು, ಪಾಪ ಒಳ್ಳೆ ಮಗ. ಏನವ ನಿಂಗೆ ಐಸ್ ಕ್ರೀಮ್ ತಾನೆ, ಬಾ ತಗ ದುಡ್ಡು, ಹೋಗಿ ತಕ ಹೋಗು. ಅಂಕಲ್ ನೀವು ಬಾಳ ಒಳ್ಳೆಯವರು, ನಮ್ಮಮ್ಮ ಬಾಳ ಕೆಟ್ಟದ್ದು. ನೀನು ಏನು ಕೊಡ್ಸಕ್ಕಿಲ್ಲ, ನೀನ್ ಬಾಳ ಕೆಟ್ಟಳು. ಅಂಕಲ್ಲು ಎಷ್ಟು ಒಳ್ಳೇದು ಗೊತ್ತಾ ಅಮ್ಮ, ನಮ್ಮ ಅಪ್ಪಂಗೆ ಇನ್ನೂ ಬಹಳ ಒಳ್ಳೇದು. ಕಣಮ್ಮ, ನಿಂಗೆ ತಿನ್ನೋದು ಕೊಡ್ಸಿದ್ರೆ ಎಲ್ಲರೂ ಒಳ್ಳೆರೇನೇನಿಯ. ಅದೇ ತಿನ್ನೋದು ಕೊಡಿಸ್ಲಿಲ್ಲ ಅಂತಂದ್ರೆ ಎಲ್ಲ ಕಿತ್ತೋದರೇನೇನಿಯ. ನಡಿಯ ಮುಚ್ಕೊಂಡು. ತಿನ್ನೋದು ಕೊಡಿಸ್ತು ಅಂತ ಅಲ್ಲ ಕಣಮ್ಮ ಹೇಳಿದ್ದು. ಅದೇನು ಅಂತ ಹೇಳಿದ್ರೆ, ಕೆರೆದಾಗೆ ಕೆಂಪಿ ಆಂಟಿ ಪಾಪ ಬಟ್ಟೆ ದೊಡ್ಡದ್ನ ಜಾಲ್ಸಕ್ಕಾಗದಿದಂಗೆ ಜಾಲಿಸ್ತಾ ಇತ್ತಾ. ಅದಕ್ಕೆ ಈ ಅಂಕಲ್ ಹೋಗ್ಬಿಟ್ಟು, ಕೆಂಪಿ ನೀ ಸುಮ್ಕೆ ಸೈಡ ನಿಂತ್ಕ, ಪಾಪ ನಿನಗೆ ಯಾಕೆ ಶ್ರಮ ಅಂತ ಹೇಳ್ಬಿಟ್ಟು ಈ ಅಂಕಲ್ ಏನೇನಿಯ ಕೆಂಪಿ ಆಂಟಿ ಬಟ್ಟೆ ಎಲ್ಲ ಎತ್ಕೊಂಡು ಪಾಪ ಎಲ್ಲ ಜಾಲ್ಸಿ ಹಿಂಡಿ ಆರಾಕಿ ಒಣಗಿಸಿ ಕೊಟ್ಟು, ಗೊತ್ತೇನು? ನಾನೇ ನೋಡಿದ್ದೀನಿ, ಅಷ್ಟು
ಒಳ್ಳೇದು ಅಂಕಲ್. ನೀನು ಕೆಟ್ಟೋಳು ಕೆಟ್ಟೋಳು ಕೆಟ್ಟೋಳು. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್. ಐಸ್ ಕ್ರೀಮ್ ತಕ್ಕೊಟ್ಟಿದ್ದಕ್ಕೆ ನಾನು ಹೋಗ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟು ಬರ್ತೀನಿ. ಅಯ್ಯೋ ಮನೆಯಾಳಿ, ಇವ್ರ ಅಮ್ಮ ಹೇಳಿದ್ ನಿಜನೇನಿಯ. ಈ ಹುಡುಗಿಗೆ ಹೋಗಿ 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 ಸುಮ್ಮನಿರಕ್ಕಾಗ್ದಿರೋದು ಏನೋ ಮಾಡಿದ್ರು ಅನ್ನಂಗೆ ಈ ಹುಡುಗಿಗೆ ಐಸ್ ಕ್ರೀಮ್ ಕೊಡಿಸಿ ನನ್ನ ತಲೆ ಮೇಲೆ ಚೊಪ್ಪಲಿ ಕಳ್ಳು ಎಳ್ಕೊಬಿಟ್ನಲ್ಲಪ್ಪ. ಅಯ್ಯೋ 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 ಅಯ್ಯೋ, ಮುಗೀತು ಕತೆ ನಂದು. ಅಯ್ಯೋ ಮನೆಯಾಳಿ ನನ್ನ ಮಗಳು ಎಲ್ಲೋದ್ರೂ ತಂದಿಕ್ತಾಳೆ. ನನಗಿನ್ನ ಒಂದು ಕೈ ಜಾಸ್ತಿ ಹಾಡ್ತಾಳಲ್ಲಪ್ಪ. ಏನು ಹೇಳನಿ ಏನು ಬಿಡನಿ, ನನಗಂತೂ ಸಾಕು ಸಾಕು ಹೋಗ್ಬಿಟ್ಟೈತೆ. ಕೊನೆಗೂ ಗಂಡ ಎಂಟ್ರಿಗೂ ತಂದಿಕ್ಬಿಟ್ಲಲ್ಲಪ್ಪ. ಅಯ್ಯೋ ಏನ್ರಿ ಆ ಮಗ ಹೇಳಿದ್ ನಿಜನಾ? ಕೆಂಪಿಗೆ ಹೋಗ್ಬಿಟ್ಟು ಬೆಡ್ಶೀಟ್ನ ಜಾಲಿಸ್ಬಿಟ್ಟು ಹಿಂಡ್ಬಿಟ್ಟು ಆರಿಸ್ಕೊಟ್ಬಿಟ್ಟು ಮಡಿಸ್ಕೊಟ್ಬಿಟ್ಟು ಬಂದ್ರ? ಇಲ್ಲ 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 ಪರಿ, ಇಲ್ಲ ಇಲ್ಲ ಇಲ್ಲ. ಆ ಮಗ ಏನೋ ಸುಳ್ಳು ಹೇಳ್ತಿರ್ಬೇಕು. ಆ ಮಗ ಏನೋ ಇಲ್ಲ 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 ಇಲ್ಲಪ್ಪ. ನಾನು ಯಾಕೆ ಅವ್ರ ಮನೆ ಬೆಡ್ಶೀಟ್ಗಳೆಲ್ಲ ಒಕ್ಕೊಟ್ಟು ಬರಲಿ? ನನಗೇನು ತಲೆ ಕೆಟ್ಟೋಗ್ಬಿಟ್ಟೈತಾ? ದೇವರಣೆಗೊಂಡು ಇಲ್ಲಪ್ಪ. ಇಲ್ಲ 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 ಇಲ್ಲ, ನಾನಂತೂ ಏನೂ ಒಕ್ಕೊಟ್ಟು ಬರಲಿಲ್ಲ. ಸುಮ್ಮನೆ ಏನೇನೋ ಹೇಳ್ತೈತೆ. ಚಿಕ್ಕ ಮಗ ಅಲ್ವಾ, ಏನೂ ಗೊತ್ತಾಗಕ್ಕಿಲ್ಲ. ಏನೇನೇನೇನೇನೋ ಹೇಳ್ತೈತೆ. ಸುಮ್ಮನೆ ನೀನು ನನ್ನ ಬಗ್ಗೆ ನೀನೇನೋ ತಿಳ್ಕೊಬೇಡ. ಲೋಪರ್ ನನ್ನ ಮಗನೇ, ನಿನ್ನ ಮ್ಯಾಲ್ ನನಗೆ ಡೌಟ್ ಇತ್ತು ಕಣ್ಲ. ನನಗೆ ನಿನ್ನ ಮ್ಯಾಲ್ ಡೌಟ್ ಇತ್ತು. ಇವತ್ತಿಂದ ಅಲ್ಲ, ಅವತ್ತಿಂದನೂ ನಿನ್ನ ಮೇಲೂ ಕೆಂಪಿ ಮೇಲೂ ಡೌಟ್ ಇತ್ತು. ಸುಮಾರು ಜನ ಹೇಳಿದ್ರು ನನಗೂ. ಆ ಕ್ಯಾಂಪಿಂದ ಓಡಾಡ್ತಾ ನಿನ್ನ ಗಂಡ, ಕ್ಯಾಂಪಿಂದ ಓಡಾಡ್ತಾ ನಿನ್ನ ಗಂಡ ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡ್ಸ್ಕೊಂಡಿದ್ದಂಗೆ ನನ್ನ ಗಂಡ ಅಂತನಲ್ಲ, ನನ್ನ ಗಂಡ ಅಂತನಲ್ಲ ಅಂತ ಅನ್ಕೋತಿದ್ದೆ. ಯಾಕಂದ್ರೆ ಯಾರೂ ಸಾಕ್ಷಿ ಹೇಳಿರಲಿಲ್ಲ ನನಗೆ. ಇವತ್ತು ಪದ್ದು ಮಗಳು ಹೇಳ್ಬಿಟ್ಟು ಒಳ್ಳೆ ಕೆಲಸನೇ ಮಾಡೋಳೆ, ಒಳ್ಳೆ ಕೆಲಸ ಮಾಡೋಳೆ. ಚಿಕ್ಕ ಮಗನ್ ಮಾತು ಕಟ್ಕೊಂಡು ನನ್ನ ಮೇಲೆ ನೀ ಡೌಟ್ ಪಡ್ತೀನಿ. ಪದ್ದು ಮಗಳಿಗೇನು ಗೊತ್ತಾಗಕ್ಕಿಲ್ಲ. ಸುಮ್ಕಿರ್ ನೀನು. ಆ ಮಗ ಏನೋ ಹೇಳ್ತು ಅಂದಿದ ತಕ್ಷಣ ಕೇಳಿಸ್ಕೊಬಿಡು ನೀನು. ನಾನು ತಪ್ಪೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ರೂ ನೀನು ನನ್ನ ಮಾತು ನಂಬಿದಂಗ ಚಿಕ್ಕ ಹುಡುಗಿ ಮಾತು ನಂಬ್ತಿದೆಯಲ್ಲ. ನಿನಗೆ ನೋಡು, ಸುಮ್ಕಿರ್ ನೀನು. ಲೇ ನೋಡು, ಚೊಪ್ಪಳೆ ಕೊಡಿದ್ರೆ ಮುರುವಾದಿರಕ್ಕಿಲ್ಲ. ಗಂಡಂಗೆ ಚೊಪ್ಪಳೆ ಕೊಡಿಬಾರ್ದು. ಸುಮ್ಕೆ ನೀನು ಬಿಟ್ಬಿಡು, ಸುಮ್ಮನೆ ಬಿಟ್ಬಿಡೆ. ಸುಮ್ಕೆ ಈ ನಿಜ ಹೇಳಿದ್ರೆ ಬುದಿ ಕಂಡೆ. ಎಲ್ಲ ಅಂತಂದ್ರೆ ದೇವ್ರಾಣೆಗೂ ನನಗೇನು ಮಾಡ್ತೀನೋ ಗೊತ್ತಿಲ್ಲ. ಆ ಮಗ ಚಿಕ್ಕ ಮಕ್ಕಳು ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ ಅಂತ ಗೊತ್ತು. ಪೊದ್ದು ಮಗಳು ಸತ್ಯ ಹರಿಶ್ಚಂದ್ರನ ವಂಶದ ಕೊನೇ ಕುಡಿ ಅವಳೆ ನೆನೆಯ. ಬೋಲು ಸತ್ಯ ಹೇಳ್ತಾಳೆ. ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಏನಕ್ಕೆ ಬೇಕು ನಿಮ್ಮ ಮೇಲೆ ತಂದಿಕ್ಕದು? ಅದು ಬೇರೆ ನೀವು ಐಸ್ ಕ್ರೀಮ್ ಕೊಡ್ಸಿದ್ದೀರಾ. ಐಸ್ ಕ್ರೀಮ್ ಕೊಡ್ಸಿರೋರ ಮೇಲೆ ಯಾರನ್ನ ತಂದಿಕ್ತಾರ ಹೇಳಿ? ಹೇಳಿ ಈಗ ಸುಮ್ಕೆ ನಿಜ ಹೇಳಿ. ಈ ನಿಜ ಹೇಳಿದ್ರೆ ಸುಮ್ಕಿರ್ತೀನಿ, ಇಲ್ಲ ಅಂದ್ರೆ ಬಿಡಕ್ಕಿಲ್ಲ. ಅದು ಕೆರೆ ಕಡೆ ನಡ್ಕೊಂಡು ಹೋಯ್ತಾ ಇದ್ದೆ. ಸುಮ್ಕೇನಿ ನಡ್ಕೊಂಡು ಹೋಯ್ತಾ ಇದ್ನ. ಪಾಪ ಬಟ್ಟೆ ಒಗಿತಾ ಇದ್ಲು ಕೆಂಪಿ. ಅವಳು ಕೈಲಿ ಆಯ್ತಿರ್ಲ, ಸೊಂಟೆಲ್ಲ ನೋವಪ್ಪ ಅಂತ ನಳಾಡ್ತಿದ್ಲು. ನನಗೂ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಅಯ್ಯೋ ಸರಿ ಇತ್ಲಾಗಿದ್ದು ಬಾಮಿ, ನಾನು ಹಸಿ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂಚೂರು ಒಕ್ಕೊಟ್ಟೆ ಅಷ್ಟೇ. ಒಂದು ಸ್ವಲ್ಪ ಒಕ್ಕೊಟ್ಟೆ. ಲೇ ಮುಚ್ಚಯ್ಯ ಬಾಯ್ನ, ಮುಚ್ಚಲ ಬಾಯ್ನ. ಇಲ್ಲಿ ಎಂಡ್ರು ಕಷ್ಟಪಡ್ತಾವಳೆ. ನಾನು ಬೆಡ್ಶೀಟ್ ಎಲ್ಲ ಒತ್ಕೊಂಡೋಗಿ ನಾನು ಕೆರೆ ತಕೊಯ್ತೀನಿ, ನಾನು ಅಕ್ಕನೇ ಬರ್ತೀನಿ. ಆದ್ರೆ ನೀನೊಂದು ದಿನಕ್ಕೂ ಬಂದ್ಬಿಟ್ಟು ಸಹಾಯ ಮಾಡ್ಕೊಡ್ಲ ಅಂತ ಕೇಳೋದು ಪಾಪಿ ನನ್ನ ಮಗ ಅಲ್ಲ. ಆದ್ರೆ ಈಗ ಅವಳು ಲೋಪರು, ಅವಳು ಕಷ್ಟಪಡ್ತಾವಳೆ ಅಂತ ಹೇಳ್ಬಿಟ್ಟು ನೀನು ಒಕ್ಕೊಡಕ್ ಹೋಗಿದ್ಯಲ್ಲ, ನೀನ್ ಬಿಡ್ತೀನಿ ಅಂತ ಅನ್ಕಂಡ? ಅಯ್ಯೋ ಅಯ್ಯೋ ಅಯ್ಯ, ಬುಡೆ 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 ನನ್ನ. ಲೇ ಪಾರಿ ಪಾರಿ. ಲೇ ಗಂಡುಂಗೆ ಮೆಟ್ನಾಗ ಹೊಡಿತಿಯಲ್ಲೇ ಬರ್ಬಾರ್ದು. ಪಾಪ ಎಲ್ಲ ಬತ್ತದ ಕಡ್ಲೆ ನಿನ್ಗೆ. ಸುಮ್ಕಿರು. ಯಾಕಿಂತ ಕೆಲಸ ಎಲ್ಲ ಮಾಡ್ತೀವಿ? ಯಾಕಿಂತ ಕಂತ್ರಿ ಬುದ್ಧಿ ಬಂದಿಂಗೆ? ನೋಡೆ ಕಳ್ಳನ್ ಮಗ ನನಗ್ ಮಾಡ್ಕೊಡ್ತಿದ್ದಂಗೆ ಹೋಗ್ಬಿಟ್ಟು ಅವಳಿಗೆ ಮಾಡ್ಕೊಡ್ತಿರೋ ಕ್ಯಾಮಿಯ. ನಾನೇನು ಕಷ್ಟಪಡಕ್ಕಿಲ್ವೇ? ನಾನೇನು ಕಷ್ಟಪಡಕ್ಕಿಲ್ವ? ಏನು ಪಡಕ್ಕಿಲ್ಲ ಹೇಳು? ಎಷ್ಟು ದೊಡ್ಡನ್ ಮಗ ಅವನಿ. ಅಂತ ಮಗನಿಗೆ ಇಟ್ಕೊಂಡು ನೀನು ಇಂಥ ಕಂತ್ರಿ ಕೆಲಸ ಮಾಡಿದ್ರೆ ಮೂರ್ ಕಾಸು ಮಾನ ಮರೋದಿತ್ತದ ನಮ್ದು. 4 ಜನ ನೋಡ್ದೆ ಅನ್ಕೊಳಕಿಲ್ಲ ಹೇಳು ನೀನು. ಲೇ ಅಬ್ಬ ಅದು ಅಣ್ಣ ನೀನು ಹೋಗೋಣ ಸುಮ್ಕೆ ನೀಯ. ಲೇ ಪಾರಿ ಪಾರಿ ಈ ಕಡೆ ನೋಡಿಲಿ. ಸುಮ್ಕಿರ್ಪತಿ ನಿಂಗೇನು ಗೊತ್ತಾಗಿಲ್ಲ. ನನ್ನ ಹೊಟ್ಟೆವ್ರಿ ನನಗೆ ಗೊತ್ತು. ಹಂಗಲ್ವೇ? ನಿಧಾನ ಕುಂತ್ಕೊಂಡು ಮಾತಾಡ್ಬೇಕು. ಈ ವಿಷಯಗಳೆಲ್ಲನೂ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾಯ್ತದೆ. ಗೊತ್ತಾಗ್ಲಿ ಬಿಡು. ಲೋಪರ್ ನನ್ನ ಮಗ ನನಗೆ ಮೋಸ ಮಾಡ್ತಾನಲ್ಲ, ಗೊತ್ತಾಗ್ಲಿ. ಅಯ್ಯೋ ದೇವ್ರೆ, ನನ್ನ ಮಗಳು ಸತ್ಯ ಹರಿಶ್ಚಂದ್ರನ್ ಕೊನೆ ವಂಶ ಇವಳ್ದೆ ಅನ್ನಿಸ್ತದೆ. ಏನ್ ಮಾಡ್ಬೇಕು ನನ್ನ ಮಗಳಿಗೆ ಅಂತ ನಂಗೆ ಏನೂ ಗೊತ್ತಾಯ್ತಿಲ್ಲ. ಬರೀ ತಂದಿಕ್ಕ ಕೆಲಸ ಮಾಡ್ತಾಳೆ. ಏನಾರ ಹೊಸಿ ಸೊಲ್ಯೂಷನ್ ಇದ್ರೆ ಕೊಟ್ಬಿಡಿ ನನಗಂತೂ. ನನ್ನ ಮಗಳನ್ನ ಹೆಂಗನ ಮಾಡಾಡ್ಕೋಕ್ ತಗೊಬರ್ಬೇಕು. ಇಲ್ಲ ಅಂದ್ರೆ ನಾಳೆಗೆ ನಮ್ಮ ಸಂಸಾರಕ್ಕೂ ಒಳ್ಳೆ ಬಿಡ್ತಾಳೆ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ.